ಇಂದಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ ಚಳಿಗಾಲದ ಅಧಿವೇಶನ. ಇಂದು ಕೂಡ ಉತ್ತರ ಕರ್ನಾಟಕ ಭಾಗದ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು 7ನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ. ಇವತ್ತು 7ನೇ ದಿನದ ಅಧಿವೇಶನ ಆರಂಭವಾಗಿದೆ. ಇವತ್ತು ಕೂಡ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶವನ್ನ ಕೊಡಲಾಗುತ್ತೆ ಎಂದು ಸುವರ್ಣಸೌಧದ ಹೊರಗೆ ಸಾಲು ಸಾಲು ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಒಂದು ಕಡೆ ಪಂಚಮಸಾಲಿ ಹೋರಾಟ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಕೂಡ ಹೋರಾಟಕ್ಕೆ ಕರೆ ಕೊಟ್ಟಿದೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಮನವಿ ಸಲ್ಲಿಸುವ ಸಾಧ್ಯತೆ ಇದ್ದು 12 ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಹನ್ನೆರಡು ಸಂಘಟನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಪ್ಲಾನ್ ನಡೆದಿದೆ. ಹಿಂದೆ ಪಂಚಮಸಾಲಿ ಹೋರಾಟ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸದ್ದು ಮಾಡಿತ್ತು. ಇವತ್ತು ಪಂಚಮಸಾಲಿಯ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಬೇಡಿಕೆ ಈಡೇರಿಸಿ ಅಂತ ಒತ್ತಾಯಿಸಿ ಮನವಿ ಸಲ್ಲಿಸೋ ಸಾಧ್ಯತೆ ಇದ್ದು ಸಾಲು ಸಾಲು ಪ್ರತಿಭಟನೆಗೆ ಇವತ್ತು ಬೆಳಗಾವಿ ಸಾಕ್ಷಿಯಾಗುತ್ತೆ. ಇನ್ನೊಂದು ದಿನ ಬಾಕಿ ಇದೆ, ನಾಳೆಗೆ ಅಧಿವೇಶನ ಕೊನೆಗೊಳ್ಳಲಿದೆ. ಸೊ ಇವತ್ತು ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ವಿಚಾರ ಚರ್ಚೆ ಆದ್ರೆ ಇತ್ತ ಮೀಸಲಾತಿ ಆಗಿರ್ಬೋದು, ವಿವಿಧ ಬೇಡಿಕೆಗಳು ಈಡೇರಿಸಿ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇಂದು ಕೂಡ ಸುವರ್ಣಸೌಧದ ಹೊರಗೆ ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆ ನಡೆಸೋ ಸಾಧ್ಯತೆ ಇದೆ. ಇಂದು ಕೂಡ ಸುವರ್ಣಸೌಧದಲ್ಲಿ ಪಂಚಮಸಾಲಿ ಸೇರಿದಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು, ಆಗ್ಲಿಲ್ಲ. ಬಟ್ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿ ನೋಡಿ, ಪಿಂಚಣಿ ವಂಚಿತ ನೌಕರರ ಸಂಘ ಆಗಿರಬಹುದು, ಪಂಚಮಸಾಲಿ ಆಗಿರಬಹುದು, ಸೊ ಕಬ್ಬು ಬೆಳೆಗಾರರ ಒಂದಷ್ಟು ಸಂಘ, ರೈತ ಸಂಘಟನೆಗಳಾಗಿರ್ಬೋದು, ಈ ರೀತಿ ನಾನಾ ಸಂಘಟನೆಗಳು ಇವತ್ತು ಏನು ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗ್ತಾ ಇದೆ, ಬಿಸಿ ಮುಡ್ಸೋದಿಕ್ಕೆ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಬೆಳಗಾವಿ ಇವತ್ತು ಕೂಡ ಒಂದಷ್ಟು ಪ್ರತಿಭಟನೆಗಳಿಗೆ ಸಾಕ್ಷಿಯಾಗತ್ತೆ. 7ನೇ ದಿನಕ್ಕೆ ಕಾಲಿಟ್ರೂ ಕೂಡ ಹೋರಾಟಗಳೇನು ನಿಲ್ತಾ ಇಲ್ಲ, ನಡೀತಾನೆ ಇದೆ ಹೋರಾಟ. ಪಂಚಮಸಾಲಿ ಹೋರಾಟ ಆಗಿರಬಹುದು, ಸೊ 12 ಸಂಘಟನೆಗಳಿಂದ ಹೋರಾಟವನ್ನ ಮಾಡಲಾಗುತ್ತೆ ಎಂದು ಕೂಡ ಬೆಳಗಾವಿಯಲ್ಲಿ ಒಂದಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು 7ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಇವತ್ತು ಯಾವೆಲ್ಲ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತೆ, ಏನೆಲ್ಲ ಒತ್ತಾಯವನ್ನ ಮಾಡ್ತಾರೆ, ಅದೆಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ.
ಬಸವರಾಜ್, ಅಧಿವೇಶನ ಆರಂಭವಾದಾಗಿಂದಲೂ ಕೂಡ ಒಂದಲ್ಲ ಒಂದು ಪ್ರತಿಭಟನೆ ಹೊರಗೆ ಸದನದ ಒಳಗೆ ಎರಡೂ ಕಡೆನೂ ಕೂಡ ಮುಟ್ಟಿದೆ ಅಂತಾನೆ ಹೇಳ್ಬೋದು ಸರ್ಕಾರಕ್ಕೆ. ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ ಅಧಿವೇಶನ. ಇವತ್ತು ಕೂಡ ಒಂದು 12 ಸಂಘಟನೆಗಳೇನೋ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ, ಈಗಾಗಲೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಸಂಸ್ಥೆಗಳಾಗಿರ್ಬೋದು, ಮತ್ತೆ ರೈತರಾಗಿರ್ಬೋದು ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಚಳಿಗಾಲ ಅಧಿವೇಶನ ಆರಂಭದಿಂದಲೂ ಕೂಡ ಸುವರ್ಣಸೌಧದ ಮುಂಭಾಗದಲ್ಲಿ ಏನು ಪ್ರತಿಭಟನೆಗೆ ಅವಕಾಶ ಏನು ಸರ್ಕಾರ ಮಾಡಿಕೊಟ್ಟಿದೆ, ಅಲ್ಲಿ ಸಾಕಷ್ಟು ಏನು ಪ್ರತಿಭಟನೆಯನ್ನ ಹಲವಾರು ಸಂಘಟನೆಗಳು, ಸಂಸ್ಥೆಗಳು ಕೂಡ ಒಂದು ಪ್ರತಿಭಟನೆ ತೊಡಗಿರ್ತಕ್ಕಂಥದ್ದು. ಇವತ್ತು ಕೂಡ ಏನು ಹಲವು ಸಂಘಟನೆಗಳು ಮತ್ತೆ ಹಲವು ಒಂದು ಸಮುದಾಯದ ಬೇಡಿಕೆಗಳಾಗಿರ್ಬೋದು, ಇವನ್ನೆಲ್ಲ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು 2A ಮೀಸಲಾತಿಗಾಗಿ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟ ಏನು ಅದು ಕೂಡ ಒಂದು ಹಲವು ವರ್ಷದಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಈಗ ಅದನ್ನ ಏನು ಈಗಾಗಲೇ ರಾಜ್ಯ ಸರ್ಕಾರವನ್ನು 2A ಮೀಸಲಾತಿ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ಒಕ್ಕೂಟದ ಕೂಡ ಪ್ರತಿಭಟನೆ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಗ್ರಾಚ್ಯುಟಿ ಹಣ ಬಿಡುಗಡೆ ಒತ್ತಾಯಿಸಿ ಕೂಡ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದಲೂ ಕೂಡ ಹಲವು ದಿನದಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಕಾವು ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು 49 ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಮತ್ತು ಒತ್ತಾಯಿಸಿ ಪರಿಶಿಷ್ಟ ಜಾತಿ ಮತ್ತು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯದ ಒಂದು ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಇನ್ನು ಏನು ಸಾಕಷ್ಟು ವಕ್ಫ್ ಬೋರ್ಡ್ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ವಕ್ಫ್ ಬೋರ್ಡ್ ರಚಿಸಬೇಕು ಅನ್ನುವಂಥದ್ದನ್ನ ಒತ್ತಾಯಿಸಿ ಉತ್ತರ ಕರ್ನಾಟಕ ಅಂಜುಮನ್ ಇಸ್ಲಾಂ ಸಂಘದಿಂದಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಶೀಘ್ರವೇ ಕೌನ್ಸಿಲಿಂಗ್ ಮಾಡಲು ಒತ್ತಾಯಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಂದಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಚಳಿಗಾಲ ಅಧಿವೇಶನ ಆರಂಭದಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಒಂದು ಏನು ಶೀಘ್ರ ಕೌನ್ಸಿಲಿಂಗ್ ಮಾಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಬೇಡಿಕೆ ಇದೆ. ಈ ಬಗ್ಗೆ ಸಾಕಷ್ಟು ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಅನ್ನುವಂತ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಪರಿಹಾರಕ್ಕಾಗಿ ಒತ್ತಾಯಿಸಿ ನೇಗಿಲ ಯೋಗಿ ರೈತ ಸೇವಾ ಸಂಘದಿಂದಲೂ ಕೂಡ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹೀಗೆ ಹಲವು ಸಂಘಟನೆಗಳು ಮತ್ತೆ ಹಲವು ಸಂಸ್ಥೆಗಳ ಸರ್ಕಾರಿ ನೌಕರರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿಭಟನೆ ಮಾಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ತಮ್ಮ ಬೇಡಿಕೆಗಳನ್ನ ಶೀಘ್ರವೇ ಈಡೇರಿಸಬೇಕು. ಯಾಕಂತಂದ್ರೆ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಕ್ಕಂಥ ಈ ಚಳಿಗಾಲ ಅಧಿವೇಶನದಲ್ಲಾದ್ರೂ ನಮ್ಮ ಸಮಸ್ಯೆಗಳು ಈಡೇರ್ಲಿ ಅನ್ನುವಂತ ಒಂದಿಷ್ಟು ಉದ್ದೇಶದಿಂದ ಪ್ರತಿಭಟನೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಕೆಲವಷ್ಟು ಸಚಿವರಾಗಿರ್ಬೋದು, ಆ ಒಂದು ಅಧಿಕಾರಿ, ಆ ಒಂದು ಏನು ಪ್ರತಿಭಟನೆ ಮಾಡ್ತಕ್ಕಂತ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಅವ್ರು ಹೋಗಿ ಆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಈಡೇರಿಸುವಂತ ಭರವಸೆ ಕೊಡುವಂತ ಪ್ರಯತ್ನ ಕೂಡ ಹಲವು ದಿನದಿಂದ ಆಗಿದೆ. ಇವತ್ತು ಯಾವ ರೀತಿಯಾಗಿ ಅದನ್ನ ಸಚಿವರು ಮತ್ತೆ ಅಧಿಕಾರಿಗಳು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ. ಪವಿತ್ರ, ಪ್ರಮುಖವಾಗಿ ಸಾಕಷ್ಟು ಬಾರಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಬಸವರಾಜ್ ತುಂಬಾ ಬಾರಿ ಹೋರಾಟವನ್ನ ನಡೆಸಿದ್ದಾರೆ. ಇದೇ ಪಂಚಮಸಾಲಿ ಸಮುದಾಯ ತಗೊಂಡ್ರೆ ದಶಕಗಳಿಂದ ಹೋರಾಟ ನಡೆಸ್ತಾನೆ ಬಂದಿದೆ. ಪಾದಯಾತ್ರೆ ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಬಟ್ ಯಾವುದಕ್ಕೂ ಕೂಡ ಎಲ್ಲೂ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಕಂಡಿಲ್ಲ. ಕೆಲವರು ಭರವಸೆ ಕೊಟ್ಟು ಆ ಭರವಸೆಯನ್ನು ಹುಸಿಗೊಳಿಸಿ ಹೋದ್ರು. ಮತ್ತಷ್ಟು ಜನ ಕೊಟ್ಟು ಭರವಸೆನೇ ಸುಳ್ಳು ಅನ್ನೋ ತರ ವರ್ತನೆ ಮಾಡ್ಕೊಳ್ತಾ ಇರೋದು. ಇದರಿಂದಾನೇ ಒಂದಷ್ಟು ಸಂಘಟನೆಗಳು ಕೆರಳಿದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಬೇಡಿಕೆಗಳನ್ನು ಇಡಬಹುದು? ಇವತ್ತಾದ್ರೂ ಸರ್ಕಾರ ಮಾತನಾಡೋದಕ್ಕೆ ಮುಂದಾಗತ್ತಾ ಸಂಘಟನೆಗಳ ಮುಖಂಡರ ಜೊತೆಗೆ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಈ ಅಧಿವೇಶನ ಪ್ರಾರಂಭ ಆದಾಗಿನಿಂದಲೂ ಕೂಡ ಪ್ರತಿಭಟನೆಗಳು ಸಾಲು ಸಾಲು ಇರ್ತವೆ. ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಒಂದ್ ಕಡೆ ಹೋರಾಟಕ್ಕೆ ಇಳಿತಾರೆ. ನೀವು ಉದಾಹರಣೆಗೆ ಪಂಚಮಸಾಲಿ ಸಮುದಾಯದ ಹೋರಾಟ ಆಗಿರ್ಬೋದು, ಮತ್ತೆ ಒಳ ಮೀಸಲಾತಿಗೆ ಏನು ಹಿಂದುಳಿದ ವರ್ಗಗಳ ಹೋರಾಟ ಆಗಿರ್ಬೋದು, ರೈತರ ಒಂದು ಬೇಡಿಕೆಗಳು ಈಡೇರಿಸಿಕಾಗಿ ರೈತರ ಸಂಘದ ಹೋರಾಟ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಮತ್ತೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಹಲವಾರು ರೀತಿಯ ಅವರದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತೆ ಅನ್ನುವಂತ ಭರವಸೆಯಲ್ಲಿ ಪ್ರತಿಭಟನೆ ಮುಂದಾಗ್ತಾರೆ, ಧರಣಿಗೆ ಮುಂದಾಗ್ತಾರೆ. ಆದ್ರೆ ಕೆಲವೊಂದಿಷ್ಟು ಪ್ರತಿಭಟನೆಗಳಿಗೆ, ಕೆಲವೊಂದಿಷ್ಟು ಧರಣಿಗಳಿಗೆ ಸರ್ಕಾರ ಕೂಡ ಸ್ಪಂದನೆ ಮಾಡುತ್ತೆ. ಇನ್ನು ಕೆಲವು ಒಂದು ಪ್ರತಿಭಟನೆ ಧರಣಿಗೆ ಸರ್ಕಾರ ಕೂಡ ಸ್ಪಂದನೆ ಕೂಡ ಮಾಡೋದಿಲ್ಲ. ಅವಾಗ ಅಸಮಾಧಾನ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ
ಏನು ಒಂದಿಷ್ಟು ಸಮಸ್ಯೆಗಳು ಏನಿದಾವೆ ಪ್ರತಿಭಟನೆ ಮಾಡ್ತಕ್ಕಂತ ಸಂಘ ಸಂಸ್ಥೆಗಳಿಗೂ ಕೂಡ ಅವರಿಗೆ ಒಂದು ಭರವಸೆ ಕೊಡುವುದಷ್ಟೇ ಅಲ್ಲ, ಆ ಒಂದು ಅವರ ಒಂದು ಸಮಸ್ಯೆಗಳನ್ನ ಆಲಿಸಿ ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಏನು ಮೊನ್ನೆ ಕಾರ್ಮಿಕರ ಒಂದು ಸಂಘಟನೆಯಿಂದಲೂ ಕೂಡ ಪ್ರತಿಭಟನೆ ಮಾಡಲಾಯಿತು. ಅವಾಗ ಸಂತೋಷ್ ಲಾಡ್ ಅವರು ಕೂಡ ಹೋದ್ರು, ಪಂಚಮಸಾಲಿ ಸಮುದಾಯ ಪ್ರತಿಭಟನೆ ಆಯಿತು. ಅಲ್ಲಿ ಸಚಿವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಎಸ್ ಎ ಮಹದೇವಪ್ಪ ಆಗಿರ್ಬೋದು, ಸಾಕಷ್ಟು ಸಚಿವರು ಕೂಡ ಹೋಗಿದ್ರು. ಅದನ್ನ ಸಿಎಂ ಸಿದ್ದರಾಮಯ್ಯ ಕರೆದು ಮಾತನಾಡುವಂತ ಪ್ರಯತ್ನ ಕೂಡ ಮುಂದಾದ್ರು, ಆದ್ರೆ ಅದು ಕೂಡ ಸಫಲವಾಗ್ಲಿಲ್ಲ. ಹೀಗೆ ಹಲವಾರು ಒಂದಿಷ್ಟು ಸಮಸ್ಯೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಸಕ್ತಿ ತೋರುತ್ತೆ. ಇನ್ನೊಂದಿಷ್ಟು ಒಂದು ಸಮಸ್ಯೆಗಳನ್ನ ಈಡೇರಿಸುವಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಹಿಂಜರಿಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಇವರ ಸಮಸ್ಯೆಗಳನ್ನ ಈಡೇರಿಸುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.